ನನಗೆ ಫುಲ್ ಸ್ಟ್ಯಾಕ್ ವೆಬ್ ಡೆವಲಪ್ಮೆಂಟ್ ಅಂತ ಹೇಳಿದ್ರೆ ತುಂಬ ಇಷ್ಟ. ಎಂತಕ್ಕೆ ಅಂತ ಹೇಳಿದರೆ, ಫುಲ್ ಸ್ಟ್ಯಾಕ್ ಡೆವಲಪ್ಮೆಂಟಲ್ಲಿ ನಿಮಗೆ ಫ್ರಂಟ್ ಎಂಡ್, ಬ್ಯಾಕ್ ಎಂಡ್, ಡಾಟಾಬೇಸ್ ಈ 3 ಹೈಯೆಸ್ಟ್ ಇಂಪಾರ್ಟೆಂಟ್ ಟೆಕ್ನಾಲಜೀಸ್ಗಳು ಒಟ್ಟಿಗೆ ವರ್ಕ್ ಆಗ್ತದೆ. ಸೊ ಈ 3 ಟೆಕ್ನಾಲಜೀಸ್ಗಳು ಒಂದ್ಸರಿ ವರ್ಕ್ ಆದ ನಂತರ ಕಂಪ್ಲೀಟ್ ಅಪ್ಲಿಕೇಶನ್ ರೆಡಿ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇಷ್ಟೇ ಅಲ್ಲ, ಫುಲ್ ಸ್ಟ್ಯಾಕ್ ವೆಬ್ ಡೆವಲಪ್ಮೆಂಟ್ ಕಲಿಯುವಾಗ ನೀವು ಬೇರೆ ಸಣ್ಣ ಸಣ್ಣ ಟೆಕ್ನಾಲಜೀಸ್ಗಳು, ಫ್ರೇಮ್ವರ್ಕ್ಸ್ಗಳು ಹಲವಾರು ಕಲಿತೀರಿ. ಈ ಎಲ್ಲ ಟೆಕ್ನಾಲಜೀಸ್ಗಳನ್ನು ಯೂಸ್ ಮಾಡಿಕೊಂಡು IT-ಯಲ್ಲಿ ಕಂಪ್ಲೀಟ್ ಇಂಡಸ್ಟ್ರಿಯೇ ಉಂಟು. ಸೊ ಹಾಗಾಗಿರೋದ್ರಿಂದ ಕ್ಲೌಡ್ ಉಂಟಲ್ಲ, ಇದರಲ್ಲಿ ನೀವು ಬಿಲ್ಡ್ ಮಾಡಿದ ಅಪ್ಲಿಕೇಶನನ್ನು ರಿಲೀಸ್ ಮಾಡ್ಬೋದು. ಮತ್ತು ಡೆವಾಪ್ಸಿಂದ ನೀವು ಕಂಟಿನ್ಯೂಸ್ ಡಿಪ್ಲಾಯ್ಮೆಂಟ್, ಕಂಟಿನ್ಯೂಸ್ ಇಂಟಿಗ್ರೇಷನ್ ಇದನ್ನೆಲ್ಲ ಮಾಡ್ಬೋದು ಫುಲ್ ಸ್ಟ್ಯಾಕ್ ಅಪ್ಲಿಕೇಶನನ್ನು. ಮತ್ತು ಇಷ್ಟೇ ಅಲ್ಲದೆ ಫುಲ್ ಸ್ಟ್ಯಾಕ್ ಅಪ್ಲಿಕೇಶನನ್ನು ನೀವು ಕಂಪ್ಲೀಟಾಗಿ ಡಾಕರೈಸ್ ಮಾಡಿಕೊಂಡು ನಿಮಗೆ ಬಿಲ್ಡನ್ನು ಸಹ ಮಾಡಲಿಕ್ಕೆ ಆಗ್ತದೆ. ಸೊ ಹಾಗಾಗಿರೋದ್ರಿಂದ ನೀವು ಜಸ್ಟ್ ಒಂದು ಫುಲ್ ಸ್ಟ್ಯಾಕ್ ವೆಬ್ ಡೆವಲಪ್ಮೆಂಟಿಂದಾಗಿ ನಿಮಗೆ ತುಂಬ ಟೂಲ್ಸ್ಗಳನ್ನು ಕಲೀಲಿಕ್ಕೆ ಆಗ್ತದೆ. ಸೊ ಇಷ್ಟೇ ಅಲ್ಲದೆ ನೀವು ಫುಲ್ ಸ್ಟ್ಯಾಕ್ ವೆಬ್ ಡೆವಲಪ್ಮೆಂಟ್ ಕರೆಕ್ಟಾಗಿ ಕಲಿತ್ರೆ ನಿಮಗೆ ಆ್ಯಂಡ್ರಾಯ್ಡ್ ಅಪ್ಲಿಕೇಶನ್ ಸಹ ಮಾಡಲಿಕ್ಕೆ ಆಗ್ತದೆ. ಎಂತಕ್ಕಂತ ಹೇಳಿದ್ರೆ, ಆ್ಯಂಡ್ರಾಯ್ಡ್ ಅಪ್ಲಿಕೇಶನ್ ಅಂತ ಹೇಳಿದ್ರೆ ಜಸ್ಟ್ ಒಂದು ಫ್ರಂಟ್ ಎಂಡ್, ಅದರ ಬ್ಯಾಕ್ ಎಂಡ್ ಉಂಟಲ್ಲ, ಫುಲ್ ಸ್ಟ್ಯಾಕ್ ವೆಬ್ ಡೆವಲಪ್ಮೆಂಟ್ ಇದು ಬ್ಯಾಕ್ ಎಂಡ್ ಉಂಟಲ್ಲ, ಅದನ್ನೇ ಯೂಸ್ ಮಾಡಲಿಕ್ಕೆ ಆಗ್ತದೆ. ಮತ್ತು ಫ್ರಂಟ್ ಎಂಡಲ್ಲಿ ಎಂತ ನೀವು ಮಾಡಿರ್ತೀರಿ ಅದನ್ನೇ ನೀವು ಮೊಬೈಲ್ ಅಪ್ಲಿಕೇಶನಲ್ಲಿ ಸಹ ಮಾಡ್ಬೋದು ಸಿಮಿಲರ್ ಆಗಿ. ಸೊ ಹಾಗಾಗಿರೋದ್ರಿಂದ ಫುಲ್ ಸ್ಟ್ಯಾಕ್ ವೆಬ್ ಡೆವಲಪ್ಮೆಂಟನ್ನು ನಾನು ಒಂದ್ಸರಿ ಕಲೀಲಿಕ್ಕೆ ಸ್ಟಾರ್ಟ್ ಮಾಡಿದ ನಂತರ ನನಗೆ ತುಂಬ ರೀತಿಯ ಟೆಕ್ನಾಲಜೀಸ್ಗಳನ್ನು ಎಕ್ಸ್ಪ್ಲೋರ್ ಮಾಡಲಿಕ್ಕಾಗಿತ್ತು. ಈ ಎಲ್ಲ ಟೆಕ್ನಾಲಜೀಸ್ಗಳನ್ನು ನೀವು ಕರೆಕ್ಟಾಗಿ ಎಕ್ಸ್ಪ್ಲೋರ್ ಮಾಡಿದರೆ ನಿಮ್ಮ ಕಾಲೇಜ್ ಡೇಸಲ್ಲೆಲ್ಲ ನಿಮಗೆ ಜಾಬ್ ಸಿಗುಂಟಲ್ಲ, ಯಾವ ಫೀಲ್ಡ್ ಬೇಕು ಆ ಫೀಲ್ಡಿಗೆ ನಿಮಗೆ ಹೋಗ್ಲಿಕ್ಕೆ ಆಗ್ತದೆ. ವ್ಯಾರಾಸ್ ಯಾವುದಾದ್ರು ಬೇರೆ ಟೆಕ್ನಾಲಜೀಸನ್ನು ನೀವು ಪಿಕ್ ಮಾಡಿದರೆ, ನಿಮಗೆ ಈ ಎಲ್ಲ ಟೆಕ್ನಾಲಜೀಸ್ಗಳ ಎಕ್ಸ್ಪೋಷರ್ ಸಿಗದೇ ಇದ್ದರೆ, ಆವಾಗ ನೀವು ಕ್ಲೌಡ್ ಮತ್ತು ಬೇರೆ ಬೇರೆ ವಿಷಯಗಳೆಲ್ಲ ಉಂಟಲ್ಲ ಅದನ್ನೆಲ್ಲ ನೀವು ಮ್ಯಾನ್ಯಲ್ ಆಗಿ ಕಲಿಬೇಕಾಗ್ತದೆ. ಸೊ ಇನ್ಸ್ಟೆಡ್ ಆಫ್ ದ್ಯಾಟ್ ಫುಲ್ ಸ್ಟ್ಯಾಕ್ ವೆಬ್ ಡೆವಲಪ್ಮೆಂಟನ್ನು ಕರೆಕ್ಟಾಗಿ ಕಲೀರಿ ಮತ್ತು ಬೇರೆ ಬೇರೆ ಟೆಕ್ನಾಲಜೀಸ್ಗಳನ್ನು ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ.